ಹಾಯ್, ಇವತ್ತು ಆದಿತ್ಯವಾರ ಮರ್ರೆ ಬೆಳಗ್ಗೆ ಎತ್ಕೊಂಡು ತಿಂಡಿ ಎಲ್ಲ ತಿನ್ಕೊಂಡು ಮೀನು ಪ್ಯಾಟಿ ಬದಿ ಹೋಯ್ತು ಕಾಣಿ. ಅಲ್ಲಿ ಹೋಯ್ಕಂಡ್ರೆ ಎಂತ ನಮೂನಿ ಮೀನು ಗೊತ್ತಿತ್ತಾ? ಯಪ್ಪೆ ಇದೆಯಂತ ಮೀನೇ ಇಷ್ಟಪ್ಪ ದೊಡ್ಡದು. ಕಡಿಗೆ ನಮ್ಗೆ ಸಿಕ್ತು ಹೊಳಿ ಬೈಗಿ. ನಾನು ನಿಮ್ಮ ಪೂಜಾ ಕುಂದಾಪುರ. ಹೆಂಗಿದ್ರಿ ಎಲ್ಲರೂ? ಮೀನಂದರೆ ಮೀನು, ಹೊಳಿ ಬೈಗಿ ಮೀನು ಎಷ್ಟು ಫ್ರೆಶ್ ಇತ್ತು ಗೊತ್ತಾ ಮೀನು. ಕಣ್ಣೆಲ್ಲ ಒಳ್ಳೆ piಳಿ piಳಿ ಅಂತ ಹೊಳಿಸ್ತದಿತ್ತು. ಇವತ್ತು ನಾವು ಮಾಡುವ ಹೊಳಿ ಬೈಗಿ ಮೀನು ಸಾರು ಇದು ಎಂಥ ರುಚಿ ಗೊತ್ತಿತ್ತಾ? ನಿಮ್ಮನೆ ಯಾರು ನೆಂಟರು ಬಂದರೆ ಇದನ್ನು ಮಾತ್ರ ನೀವು ಖಂಡಿತ ಟ್ರೈ ಮಾಡಿ. ಒಳ್ಳೆ ಆಯ್ತು. ನೆಕ್ಸ್ಟ್ ಟೈಮ್ ಅವ್ರು ನಿಮ್ಮನೆ ಬರ್ತಾ ಇರ್ತಾರೆ ಹೀಗೆ ಮಾಡಿ ಕೊಟ್ಟರೆ. ಈ ಮೀನು ಸಾರು ಮಾಡೋ ಗ್ಯಾಪಲ್ಲಿ ಒಂದು ಕಾಯಿ ನೀರು ಒಂದು ಕುಡ್ಕೊಂಬ ಮರ. ಎಂತಕ್ಕಂದರೆ ಬೊಂಡದ ರೇಟ್ ಆಯಿತು 80 ರೂಪಾಯಿ. ಈ ಬೇಸಿಗೆಗಾಲದಲ್ಲಿ ಬೊಂಡ ಅಂತೂ ಕುಡ್ದು ಪೂರೈಸೋದಲ್ಲ. ಈಗ ಮೀನು ಸಾರು ಮಾಡೋಕ್ಕೆ ಇದೆಲ್ಲ ಮಸಾಲನ ತೋರಿಸಿದೆ ಅಲ್ಲ, ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಚೆಂದ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಂಡು ಮರ್ರೆ. ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಚೂರು ಮಿಕ್ಸಿಗೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಯ್ಕಣಿ. ಎಂತಕ್ಕಂದ್ರೆ ಈರುಳ್ಳಿ ಜಾಸ್ತಿ ಹಾಕ್ರೆ ಸಾರಿನ ಟೇಸ್ಟ್ ಒಳ್ಳೆ ಬತ್ತು. ಸ್ವಲ್ಪ ಹುಣಸೆ ಹಣ್ಣು ಹಾಯ್ಕೊಂಡು ಕಾಯಿ ಹಾಯ್ಕೊಂಡು ಗ್ರ್ಯಾಂಡ್ ಮಾಡಿ ಸಣ್ಣ ಗ್ರ್ಯಾಂಡ್ ಮಾಡ್ಕಣಿ. ಎಂತಕ್ಕಂದರೆ ಸಣ್ಣ ಗ್ರ್ಯಾಂಡ್ ಮಾಡ್ಕೊಂಡ್ರೆ ಮೀನು ಸಾರಿಗೆ ಒಳ್ಳೆ ಆಯ್ತು, ಟೇಸ್ಟು ಒಳ್ಳೆ ಆಯ್ತು. ಚಂದ ಕೊದಿ ಬಂದು ಕೂಡಲೇ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಗೆ 2 ಹಸಿಮೆಣಸು ಕೊಚ್ಚಿ ಹಾಯ್ಕಣಿ. ಅದು ಕೊದ್ದು ಕೂಡಲೇ ಇತ್ತಲ್ಲ ಮೀನು ಹಾಕಿ ಒಂದು 5 ನಿಮಿಷ ಕೊಯ್ಸೋದು ಕೂಡಲೇ ಇತ್ತಲ್ಲ ಒಳ್ಳೆ ರುಚಿಯಾಗಿರುವಂಥ ಮೀನು ಸಾರು ರೆಡಿ. ಎಂಥ ಟೇಸ್ಟ್ ಅಂತ್ರಿ. ನೀವು ಇದನ್ನು ಟ್ರೈ ಮಾಡಿ. ಅದ್ರ ಜೊತೆಗೆ ಒಂದು ಮೀನು ಫ್ರೈ ಇದ್ರೆ ಒಳ್ಳೆ ಆಯ್ತು. ಕಮೆಂಟಂಗೆ ಹೇಳಿ ಹೆಂಗಾಯ್ತು.